ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಒಂದು ಬಹಳ ಕೆಟ್ಟದಾದಂತಹ ಬೆಳವಣಿಗೆ ಅಂತ ಅನ್ನಬಹುದು. ನನ್ನ ಪ್ರಕಾರ ಬಹಳ ಕೆಟ್ಟ ಬೆಳವಣಿಗೆ ಅದು. ಎಲ್ಲ ಕಡೆ ಬಂಗಾರ ಅಡಮಾನ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನೀವು ಬಹಳ ಈಗೊಂದು 10-12 ವರ್ಷದ ಹಿಂದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂಗಾರದ ಅಡಮಾನದ ಒಂದು ಪರಿಸ್ಥಿತಿ ಇರಲಿಲ್ಲ ಅಂತ. ಅಂದರೆ ಅದಕ್ಕೊಂದು ಪ್ರೈವೇಟ್ ಪ್ಲೇಯರ್ಸ್ ಅಂತ ನಾವು ಹೇಳ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿಲ್ಲ ಅನಿಸುತ್ತೆ. ಅಂದರೆ ಯಾರೋ ಅಡಮಾನ ಇಟ್ಟರು, ಯಾವುದೋ ಒಂದು ಸೇಟು ಅಂಗಡಿಗೆ ಹೋದರು, ಬಂಗಾರದ ಅಂಗಡಿ ಚಿಕ್ಕದಾಗೇನೋ ಅಡಮಾನ ಇಟ್ಟರು, ಕೆಲಸ ಮುಗಿಸ್ಕೊಂಡ್ರು ಅನ್ನೋ ಥರ ಇರ್ತಿತ್ತು. ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಬಡ್ಡಿ ಇತ್ಯಾದಿಗಳಿರ್ತಿತ್ತು, ಇಲ್ಲ ಅಂತ ಹೇಳೋದು. ಬಟ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಈಗ ನಂತರ ಒಂದು 10-15 ವರ್ಷದಿಂದ ಈಚೆಗೆ ನಿಮಗೆ ದೊಡ್ಡ ದೊಡ್ಡ ಪ್ರೈವೇಟ್ ಪ್ಲೇಯರ್ಸ್ ಅನ್ನುವ ಇದರಲ್ಲಿ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನಿಗಳು, ಬಂಗಾರವನ್ನು ಅಡಮಾನ ಇಟ್ಕೊಳ್ತಕ್ಕಂಥ ಕಂಪನಿಗಳು ಬಂದು ಈಗಂತೂ ಪ್ರತಿಯೊಂದು ಬ್ಯಾಂಕ್, ನಾರ್ಮಲ್ RBI ಇದರಿಂದ ಅಂಡರ್ನಲ್ಲಿ ಬರ್ತಕ್ಕಂಥ ಏನು ದೊಡ್ಡ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಂತ ನಾವೇನು ಕರಿತೀವಿ, ಎಲ್ಲ ಕಡೆ ಗೋಲ್ಡ್ ಲೋನ್. ಯಾಕೆಂದರೆ 1 ಗ್ರಾಮ್ ಬಂಗಾರಕ್ಕೆ 9,000 10,000ದವರೆಗೆ ದರ ಹೋಗಿದೆ ಅಂತಂದಾಗ ಸಹಜ ಸ್ವಾಭಾವಿಕವಾಗಿ ಆ ಬಂಗಾರದ ವಿಚಾರದಲ್ಲಿ ಬಹಳಷ್ಟು ಗಮನ ಕೇಂದ್ರೀಕೃತವಾಗ್ತದೆ. ಹಾಗೂ ಅದೊಂದು ಬ್ಯಾಂಕ್ನವ್ರಿಗೂ ಒಂದು ಸುರಕ್ಷಿತವಾದಂಥ ವಿಧಾನ ಸಾಲ ಕೊಡಲಿಕ್ಕೆ ಅಂತ ಹೇಳಿ. ಅದು ಏನೇ ಆಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದು ತುಂಬ ಸುರಕ್ಷಿತ ಅಂತ ಗೊತ್ತಾದ ತಕ್ಷಣ ತುಂಬ ಅಡ್ವರ್ಟೈಸ್ಮೆಂಟ್ಗಳು, ನಿಮ್ಮ ಹತ್ರ ಬಂಗಾರ ಇದೆ, ಅಡ ಇಡಿ ಅಂತ. ನನ್ನ ಪ್ರಕಾರ ಇದು ಬಹಳ ಕೆಟ್ಟದಾದಂತಹ ಒಂದು ಬೆಳವಣಿಗೆ ಅಂತ. ಯಾಕೆಂದರೆ ಲಕ್ಷ್ಮೀ ಸ್ವರೂಪ ನಿಮ್ಮ ಮನೆಯಲ್ಲಿ ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ಯಾವುದೇ ಬಂಗಾರವಾಗಿರಲ್ಲ, ಅದು ಲಕ್ಷ್ಮಿಯ ಸ್ವರೂಪ. ಸೊ ಆ ನಿಮ್ಮ ಲಕ್ಷ್ಮಿಯನ್ನು ನೀವು ತಗೊಂಡೋಗಿ ಅಡಮಾನ ಇಡತಕ್ಕಂಥದ್ದು ಅತ್ಯಂತ ಕೆಟ್ಟದಾದಂತಹ ಸ್ಥಿತಿಗಳನ್ನು ಅಥವಾ ವಿಚಾರಗಳನ್ನು ಸೂಚಿಸ್ತದೆ. ಸೊ ಕಷ್ಟ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ, ಆದರೂ ಸಹ ಬಂಗಾರ ಅಡಮಾನ ಇಡತಕ್ಕಂಥದ್ದು ಬಹಳ ದೊಡ್ಡ ತಪ್ಪು, ಅಪರಾಧ ನನ್ನ ಪ್ರಕಾರವಾಗಿ. ಯಾಕೆಂದರೆ ಅದು ಆ ಬೆಳವಣಿಗೆ, ಆ ದಿಕ್ಕೆ ನಿಮ್ಮ ಯಶಸ್ಸಿಗೆ ಅಭಿವೃದ್ಧಿ ಕೊಡಲ್ಲ. ನೀವು ಬಂಗಾರವನ್ನು ಅಡಮಾನ ಇಟ್ಟು ನೀವು ಅಭಿವೃದ್ಧಿ ಆಗಲಿಕ್ಕಾಗಲ್ಲ, ಆ ಸಾಲದ ಸುಳಿಯಿಂದ ಹೊರಬರಲಿಕ್ಕೂ ಆಗಲ್ಲ. ಬಹಳ ರೇರ್ ಜನ ಅದರಿಂದ ಹೊರಗಡೆ ಬರತಕ್ಕಂಥವ್ರು. ಒಂದ್ಸಲ ಅದು ಕಬ್ಬಿಣಗಾಣಕ್ಕೆ ಕೈ ಕೊಟ್ಟಂಗೆ ಒಂದ್ಸಲ ಹೋದರೆ ಮುಗೀತು, ವಾಪಸ್ ಬರೋಕ್ಕಾಗಲ್ಲ, ಆ ಸುಳಿಯಿಂದ ವಾಪಸ್ ಬರೋಕ್ಕಾಗಲ್ಲ. ಇವತ್ತಿನ ದಿವಸ ಬಂಗಾರಕ್ಕೆ ದರ ಬಂತು ಅಂತ ನಿಮ್ಮಲ್ಲಿರೋ ಎಲ್ಲ ಬಂಗಾರಗಳನ್ನು 5 ಲಕ್ಷ 10 ಲಕ್ಷ 20 ಲಕ್ಷಕ್ಕೆ ತೊಗೊಂಡೋಗಿ ಚಿಕ್ಕದ 50,000 ರೂಪಾಯಿಂದ ಹಿಡಿದು 50,000 ರೂಪಾಯಿ ಲಕ್ಷವರೆಗೂ, 10 ಲಕ್ಷ 15 ಲಕ್ಷದವರೆಗೂ ಬಂಗಾರತನೂ ಜಾಸ್ತಿನೂ ಬಂಗಾರ ಅಡಮಾನ ಇಟ್ಟು ಲೋನ್ ತೊಗೊಳ್ತಾ ಇರ್ತಕ್ಕಂಥದ್ದು ಖಂಡಿತ ಉತ್ತಮ ಬೆಳವಣಿಗೆ ಅಲ್ಲ. ನಾನಿವತ್ತಿನ ದಿವಸ ಮೇಷರಾಶಿಯವರ ಗೋಲ್ಡ್ ಲೋನ್, ಬಂಗಾರದ ಸಾಲಗಳ ವಿಚಾರವಾಗಿ ಮಾತಾಡ್ತೇನೆ. ಅದರ ನಿವಾರಣೆ ಅಥವಾ ಅದನ್ನು ಅಕಸ್ಮಾತ್ ಅಡಮಾನ ಇಟ್ಬಿಟ್ಟಿದ್ರೆ ಆಲ್ರೆಡಿ ಅದನ್ನು ಬಿಡಿಸ್ಕೊಂಡು ಬರ್ತಕ್ಕಂಥದ್ದು, ಅಥವಾ ಬಂಗಾರ ಅಡಮಾನ ಇಡದೇ ಇರುವ ರೀತಿಯಲ್ಲಿ ನಿಮ್ಮ ಸುರಕ್ಷತೆ ನೋಡ್ಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀವು ಬಂಗಾರವನ್ನು ಇನ್ನೂ 10,000 ಆಗಲಿ, ಬೇಕಾದ್ರೆ ಇನ್ನೂ ಜಾಸ್ತಿ ಆಗಲಿ, ಬಟ್ ಅದಕ್ಕಲ್ಲ. ಆದರೆ ಭಗವಂತ ನಿಮಗೆ ಅಷ್ಟಿದ್ದರೂ ಕೂಡ ಅದನ್ನು ಖರೀದಿ ಮಾಡುವಂಥ ಶಕ್ತಿಯನ್ನು ಯಾವ ರೀತಿಯಲ್ಲಿ ಕೊಡಲಿದ್ದಾನೆ ಅನ್ನತಕ್ಕಂಥ ಆ ಬಂಗಾರದ ಯೋಗಗಳ ಬಗ್ಗೆ ಮಾತಾಡಲಿದ್ದೇನೆ. ನೋಡಿ, ಬಹಳ ಪ್ರಮುಖವಾಗಿ ಬಂಗಾರ ಅಡಮಾನ ಇಡತಕ್ಕಂಥದ್ದಿರ್ಬೋದು, ಬಂಗಾರ ಅನ್ನತಕ್ಕಂಥದ್ದಿರ್ಬೋದು. ಮೇಷರಾಶಿಯವರಿಗೆ ಬಂಗಾರದ ವಿಚಾರದಲ್ಲಿ ಹಲವಾರು ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಬಂಗಾರವನ್ನು ನಿಮಗೆ ಕೊಡ್ತಕ್ಕಂತಹ ಒಂದು ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ. ಹಾಗೂ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿ ನಿಮಗೆ ಬಂಗಾರ ಕೊಡ್ತಾನೆ ಅಂದರೆ 2ನೇ ರಾಶಿ, ಅಂದರೆ ದ್ವಿತೀಯಾಧಿಪತಿ ಬಂಗಾರವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಹೀಗಿರುವಾಗ ಬಹಳ ಪ್ರಮುಖವಾಗಿ ಮೇಷರಾಶಿಯವರಿಗೆ ದ್ವಿತೀಯಾಧಿಪತಿಯು ಅವನೇ, ಹಾಗೂ ಅವನೇ ಶುಕ್ರ, ಬಂಗಾರ ಕೊಡ್ತಕ್ಕಂಥ ಒಬ್ಬನೇ ಆಗಿರ್ತಾನೆ. ಯಾರು ಅಂದರೆ ಶುಕ್ರ ಗ್ರಹ. ಸೊ ಶುಕ್ರ ಭಾಳ ಇಂಪಾರ್ಟೆಂಟು ಮೇಷರಾಶಿಯವರಿಗೆ ಬಂಗಾರದ ವಿಚಾರದಲ್ಲಿ. ಒಂದೊಂದಾಗಿ ನಿಮ್ಗೆ ನೋಡ್ಕೊಂಡು ಬರೋದಾದರೆ, ಫಸ್ಟ್ ಆಫ್ ಆಲ್ ಮೇಷರಾಶಿಯವರಿಗೆ ಬಂಗಾರ ಬೇಕು ಅಂತಂದರೆ ಶುಕ್ರ ಗ್ರಹನ ಅನುಗ್ರಹ ವೈಯಕ್ತಿಕ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು. ಹಲವಾರು ಬೇರೆ ಬೇರೆ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರವಾಗಿ ಬೇರೆ ಬೇರೆ ಉಲ್ಲೇಖಗಳು ಬರುತ್ತೆ. ಅಂದರೆ ಕೆಲವು ಕಡೆ ಗುರುವನ್ನು ತೋರಿಸ್ತಾರೆ, ಕೆಲವು ಕಡೆ ದ್ವಿತೀಯ ಜೊತೆಗೆ ಪಂಚಮ ಭಾಗ್ಯ ಅಂದರೆ 9 ಅಥವಾ 11ನೇ ಮನೆಗಳನ್ನು ಸಹ ಅನುಕೂಲವಾಗಿರಬೇಕು ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸಪೋರ್ಟಿಂಗ್ ಅಷ್ಟೇ. ಬಟ್ ಮೇಯ್ನಾಗಿ ಡೈರೆಕ್ಟಾಗಿ ಬಂಗಾರ ಅಂತ ಕೊಡ್ತಕ್ಕಂಥದ್ದು 2ನೇ ಮನೆ, ಅಂದರೆ ದ್ವಿತೀಯ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ. ಮೇಷರಾಶಿಯವರಿಗೆ, ಇತರೆ ಯಾವುದೇ ರಾಶಿಯವರಿಗಾದರೂ ಶುಕ್ರ ಗ್ರಹನಾಗಿರ್ತಾನೆ ಹಾಗೂ ದ್ವಿತೀಯಾಧಿಪತಿ ಆಗಿರ್ತಾನೆ.
ಸೊ ಮೇಷರಾಶಿಯವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಅಂತ ಆದರೆ ಖಂಡಿತವಾಗಿ ನಿಮಗೆ ಬಂಗಾರ ಸಂಪಾದನೆಯ ಯೋಗ ಬಲಗಳು ಬಂದ್ಬಿಡುತ್ತೆ. ಅಥವಾ ಮಹಾದಶಾಕಾರಕನಾಗಿ ಶುಕ್ರನೋ, ಭುಕ್ತಿಕಾರಕನಾಗಿ ಶುಕ್ರನೋ, ಎಲ್ಲಿ ಶುಕ್ರ ಬರ್ತಾ ಇರ್ತಾನೆ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಎಲ್ಲ ಕಡೆ ಶುಕ್ರ ಆಗಾಗ ಬಂದು ಹೋಗ್ತಾ ಇರ್ತಾನೆ. ಸೊ ಆ ಶುಕ್ರ ಎಲ್ಲಿ ಬರ್ತಾನೋ ಅಲ್ಲಿ ನಿಮಗೆ ಬಂಗಾರವನ್ನು ಕೊಂಡುಕೊಳ್ಳುವಂತಹ ಒಂದು ಯೋಗ ಫಲಗಳು ಬಂದ್ಬಿಡುತ್ತೆ ಶುಕ್ರ ಚೆನ್ನಾಗಿದ್ರೆ. ಶುಕ್ರ ಚೆನ್ನಾಗಿಲ್ಲ ಅಂತಾದ್ರೆ ಅದೇ ಬಂಗಾರ ಅಡಮಾನ ಇಡುವಂಥದ್ದು, ಕಳ್ಕೊಳ್ತಕ್ಕಂಥದ್ದು, ಹಾಳು ಮಾಡ್ಕೊಳ್ತಕ್ಕಂಥ ಯೋಗ ಫಲಗಳು ಬಂದ್ಬಿಡುತ್ತೆ. ಸೊ ಫುಲ್ಲಿ ಡಿಪೆಂಡ್ ಯಾವುದ್ರ ಮೇಲೆ? ಶುಕ್ರನ ಮೇಲೆ. ಈಗ ಸದ್ಯ ನಿಮಗೆ ಗುರುಬಲವೂ ಇಲ್ಲದ ಕಾರಣ, ಯಾಕೆಂದ್ರೆ ತೃತೀಯ 3ನೇ ಮನೆಗೆ ಗುರು ಹೋಗಿದ್ದಾನೆ, ಇನ್ನು ನಂತರ ಮುಂದಿನ ವರ್ಷ 4ನೇ ಮನೆಗೆ ಹೋಗ್ತಾನೆ, ಸಿಂಹರಾಶಿ ಗುರು ಬರ್ತಾನೆ, ನಿಮಗೆ ಗುರುಬಲ ಇಲ್ಲ. ಸೊ ಅದರಿಂದಾಗಿ ನಿಮಗೆ ಯಾವುದೋ ಒಂದು ಗುರುಬಲ ಬರುತ್ತೆ ಅಥವಾ ಇದೇ ಬಂಗಾರ ಖರೀದಿ ಮಾಡೋಣ ಅನ್ನೋ ಯೋಗ ಫಲ ಸದ್ಯ ಇನ್ನೊಂದು 2 ವರ್ಷ ಅಂತೂ ಇಲ್ಲ. ಸೊ ಹೀಗಿರುವಾಗ ನೀವು ಬಂಗಾರವನ್ನು ಸಂಪಾದನೆ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಶುಕ್ರನ ಆರಾಧನೆ, ಶುಕ್ರನ ಅಭಿಮಾನಿ ದೇವರಾದಂಥ ಲಕ್ಷ್ಮಿ ಅಥವಾ ದುರ್ಗಾ ಆರಾಧನೆಯನ್ನು, ಅಮ್ಮನವರ ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಹಾಗೆ ಮಾಡಿದಾಗಲೇ ನಿಮಗೆ ಬಹಳ ಪ್ರಮುಖವಾಗಿ ಬಂಗಾರವನ್ನು ಖರೀದಿಸುವ ಯೋಗ ಫಲ ಬರ್ತದೆ. ಇನ್ನು ಅಡಮಾನ ಇಟ್ಟಂಥ ಬಂಗಾರವ ನೋಡಿ, ಬಹಳ ಪ್ರಮುಖವಾಗಿ ಹೇಳ್ತೀನಿ, ಷಷ್ಠ್ಯಾಧಿಪತಿ ಬುಧ ಗ್ರಹನಾಗಿರ್ತಾನೆ. ಶುಕ್ರ ಹಾಗೂ ಬುಧ ಈ 2 ಗ್ರಹಗಳ ಕಾಂಬಿನೇಷನ್ನಲ್ಲಿ ನೀವು ಏನಾದ್ರು ದೇವತಾರಾಧನೆ ಮಾಡಲಿಕ್ಕೆ ಆರಂಭಿಸಿದರೆ ನಿಮಗೆ ಖಂಡಿತವಾಗಿ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಂಡು ಬರತಕ್ಕಂತಹ ಯೋಗ ಫಲಗಳು ಬಹಳ ಚೆನ್ನಾಗಿ ಬರ್ತದೆ. ನೋಡಿ, ನನ್ನ ಪ್ರಕಾರ ನೀವು ಬಂಗಾರವನ್ನು ಅಡಮಾನ ಇಡೋದೇ ತಪ್ಪು, ಅದು ಬಹಳ ಕೆಟ್ಟ ಒಂದು ಬೆಳವಣಿಗೆ. ನೀವೇನು ಮಾಡಬೇಕು? ಫಸ್ಟು ಒಂದು ದೇವ್ರ ಮುಂದೆ ಒಂದು ಪ್ರಮಾಣ ಮಾಡಿಬಿಡಬೇಕು. ಏನಂತ? ಯಾವುದೇ ಕಾರಣಕ್ಕೂ ಇನ್ಮೇಲೆ ನಾನು ಗಂಜಿ ಕುಡ್ಕೊಂಡಾರು ಇರ್ತೀನಿ, ಬಂಗಾರ ಮಾತ್ರ ಅಡ ಇಡೋದಿಲ್ಲ, ಇನ್ನು ಸಂಪಾದನೆ ಮಾಡಿ ಶೇಖರಣೆ ಮಾಡ್ತೀನಿ ವಿನಃ ಅಡಮಾನ ಅಂತ ಇಡೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಆ ಒಂದು ದೃಢ ನಿರ್ಧಾರಕ್ಕೆ ನೀವು ಬಂದ್ಬಿಡಬೇಕು. ಬಂದು ಆವಾಗ ನೀವು ಭಗವಂತನಲ್ಲಿ, ಅದರಲ್ಲೂ ವಿಶೇಷವಾಗಿ ಅಮ್ಮನವರಲ್ಲಿ, ವಿಷ್ಣು, ವೆಂಕಟೇಶ್ವರ ಈ ಥರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇನ್ಮೇಲೆ ನನಗೆ ಬಂಗಾರವನ್ನು ಅಡಮಾನ ಇಡುವ ಯೋಗವನ್ನು ಕೊಡಬೇಡ, ಹಾಗೂ ಈಗ ಆಲ್ರೆಡಿ ಇಟ್ಟಿರ್ತಕ್ಕಂಥ ಬಂಗಾರವನ್ನು ಬಿಡಿಸಿಕೊಂಡು ಬರತಕ್ಕಂಥ ಒಂದು ಯೋಗ ಫಲವನ್ನು ಭಗವಂತ ನೀನು ದಯವಿಟ್ಟು ಕೊಡು ಅಂಥೇಳಿ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದು 2 ಪವರ್ಫುಲ್ ಆಗಿರತಕ್ಕಂಥ ಸ್ತೋತ್ರಗಳು ನಿಮಗೆ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಂಡು ಬರಲಿಕ್ಕೆ. ನೀವು ಪ್ರತಿದಿನ ಬೆಳಗ್ಗೆ 1 ಅವರ್ 1.5 ಅವರಲ್ಲಿ ಒಂದು ಅರ್ಧ ಗಂಟೆಷ್ಟು ವಿಷ್ಣು ಸಹಸ್ರನಾಮ, ಇನ್ನೊಂದು ಅರ್ಧ ಗಂಟೆ ಲಲಿತಾ ಸಹಸ್ರನಾಮ ಶ್ರವಣ ಮಾಡ್ತಾ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು, ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ, ಅದು ಪ್ರಾಕ್ಟೀಸ್ ಮಾಡಿಕೊಂಡು ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಗುರುಗಳನ್ನು ಭೇಟಿ ಮಾಡಿ ಅವರಿಂದ ಅದನ್ನು ಪಾಠ ಹೇಳಿಸ್ಕೊಂಡು ಆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ನೀವು ಸರಿಯಾಗಿ ಬಾಯಾಟ್ ಮಾಡಿ ಡೈಲಿ ಅನುಷ್ಠಾನ ಮಾಡಿಬಿಟ್ರೆ ಅದನ್ನು ಅಂದರೆ ಬಂಗಾರ ಬಿಡಿಸ್ಕೊಂಬಂದ್ಬಿಡ್ತೀರಾ. ಇಲ್ಲ ಒಂದು ವಿಷ್ಣು ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರ ಇದೆರಡನ್ನು ಪಠನೆ ಮಾಡ್ಕೊಂಡ್ರು ಕೂಡ ಇನ್ನೊಂದು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಅಮ್ಮನವರ ಕ್ಷೇತ್ರಗಳು ಹಾಗೂ ತಿರುಪತಿ ವೆಂಕಟೇಶ್ವರ, ರಂಗನಾಥ ಸ್ವಾಮಿ ಈ ಥರ ವಿಷ್ಣು ಕ್ಷೇತ್ರಗಳು. ತಿರುಪತಿಯನ್ನು ಬುಧವಾರದ ದಿವಸ ತಿರುಪತಿಯಲ್ಲಿ ನೀವು ಕಾಲ್ನಡಿಗೆಯಲ್ಲಿ ಮೆಟ್ಲತ್ತಿ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ಬಂದರೆ ನೀವು ಅಡಮಾನ ಇಟ್ಟು ಬಂಗಾರ ಬಿಡಿಸ್ಬೋದು. ನೀವು ಅಮ್ಮನವರ ಸನ್ನಿಧಾನಗಳು ಇವಾಗ ಕರ್ನಾಟಕದಲ್ಲಿ ಕೊಲ್ಲೂರಿದೆ, ಅಥವಾ ಚಾಮುಂಡೇಶ್ವರಿ ಇದೆ ಮೈಸೂರಲ್ಲಿ, ಹೀಗೆ ಅಮ್ಮನವರ ಸನ್ನಿಧಾನಗಳು ತುಂಬ ಇದೆ. ಸೊ ಆ ಥರ ಅಮ್ಮನವರ ಸನ್ನಿಧಾನಗಳಲ್ಲಿ ಶುಕ್ರವಾರದ ದಿವಸ ಅಲ್ಲಿಗೆ ಹೋಗಿ ಒಂದು ತುಲಾಭಾರ ಸೇವೆ, ಆಮೇಲೆ ಅಲ್ಲಿ ಏನಾದ್ರು ಏನೋ ಒಂದು ಅನ್ನದಾನಕ್ಕೆ ಏನಾದ್ರು ಒಂದು ಸ್ವಲ್ಪ ಸಮರ್ಪಣೆ, ಇಲ್ಲ ಅಂತಂದರೆ ಅಲ್ಲಿ ಊಟ ಮಾಡ್ಕೊಂಡು ಬರಲಿ, ಪ್ರಸಾದ ಭೋಜನ ಅಂತ ಆಗ್ತಲ್ಲ, ಊಟ ಮಾಡ್ಕೊಂಡು ಬಂದು ಅಮ್ಮನವರಿಗೊಂದು ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡಿಸಿ ಆ ವಿಶೇಷವಾದ ಅಮ್ಮನವರ ಪ್ರಸಾದವನ್ನು ತಂದು ಪ್ರಾರ್ಥನೆ ಮಾಡಿಕೊಂಡು ನೀವು ಅಮ್ಮನವರ ಹೆಸರಲ್ಲಿ ಶುಕ್ರವಾರ ಒಂದು ಹೊತ್ತು ಉಪವಾಸ ಇದ್ದರೂ ಪರವಾಗಿಲ್ಲ, ನೀವು ಅಮ್ಮನವರ ಆರಾಧನೆ ಜಾಸ್ತಿ ಮಾಡಿದಾಗ, ಈ ಕಾಂಬಿನೇಷನಲ್ಲಿ ಮಾಡಿದಾಗ ನೀವು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಆಗ್ತದೆ. ಅದ್ರ ಮೊಟ್ಟ ಮೊದಲನೇದಾಗಿ ನೀವು ಫಸ್ಟ್ ತೀರ್ಮಾನ ಏನಂದರೆ, ಇದು ಒಂದು ಸಲ ಬಿಡಿಸ್ಕೊಡು ದೇವರೇ, ಇನ್ಮೇಲೆ ನಾನು ಬಂಗಾರ ಅಡ ಇಡಲ್ಲ ಅನ್ನುವಂಥ ಒಂದು ದೃಢ ನಿರ್ಧಾರ ನೀವು ಮಾಡಬೇಕು ಬಹಳ ಪ್ರಮುಖವಾಗಿ. ಹಾಗೂ ಬಂಗಾರವನ್ನು ಅಡಮಾನ ಇಡೋದು ಅತ್ಯಂತ ಪಾಪಕಾರ್ಯ ಅದು ಅನ್ನೋದು ನಿಮ್ಮ ತಲೆಯಲ್ಲಿ ಬಂದುಬಿಡಬೇಕು. ಇದೆರಡು ಬರದೇ ಹೋದರೆ ನೀವು ಅದನ್ನು ಮಾಡಲಿಕ್ಕೆ ಆಗಲ್ಲ, ಗೊತ್ತಾಯ್ತಲ್ವಾ? ಸೊ ನಿಧಾನಕ್ಕೆ ನಿಮ್ಮ ಕಾನ್ಸಂಟ್ರೇಷನ್ ಅಷ್ಟು ನೀವು ಬಂಗಾರ ಬಿಡಿಸ್ಕೊಂಡು ಬರೋದ್ರ ಮೇಲೆ ಇಟ್ಟರೆ 100% ನೀವು ಬಂಗಾರ ಬಿಡಿಸ್ಕೊಂಡು ಬರ್ತೀರಾ. ಹಾಗೂ ಯಾವುದೇ ಕಾರಣಕ್ಕೂ ಸಹ ಈ ಶುಕ್ರವಾರ, ಬುಧವಾರ ನೀವೇನಾದ್ರು ಬಂಗಾರ ಅಡ ಇಟ್ಬಿಟ್ರಿ ಅಂತಂದರೆ ಮತ್ತೆ ಅದನ್ನು ಬಿಡಿಸ್ಕೊಂಡು ಬರೋಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ, ಗೊತ್ತಾಯ್ತಲ್ವ? ಬೇಕಾದ್ರೆ ಬಿಡಿಸ್ಕೊಂಡು ಬರೋ ದಿವಸವನ್ನು ಬುಧವಾರ ಅಥವಾ ಶುಕ್ರವಾರ ಮಾಡ್ಕೊಳ್ಳಿ, ಇನ್ಮೇಲೆ ವಾಪಸ್ ಹೋಗಲ್ಲ ಅದು, ಆಯ್ತಲ್ವ? ಆ ತರಹ ನೀವು ಪ್ರಯತ್ನವನ್ನು ಜಾಸ್ತಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಈ ಒಂದು ವಿಡಿಯೋದ ಎಂಡಲ್ಲಿ ಒಂದು ಅದ್ಭುತವಾದಂತಹ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರ ಬಂದು ಸ್ವರ್ಣಾಕರ್ಷಣ ಭೈರವ ಅಂತ. ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಬಂಗಾರ ಖರೀದಿ ಮಾಡುವ ಒಂದು ಆಸೆ ಇದೆ, ಆದರೆ ಶಕ್ತಿ ಇಲ್ಲ,
ಎಲ್ಲರಿಗೂ ಆಸೆ ಇರ್ತದೆ, ಬಟ್ ಶಕ್ತಿ ಬಹಳ ಜನ ಕಡಿಮೆ ಇರ್ತದೆ ಅಂತ ಗೊತ್ತು ನನಗೆ. ಸೊ ನೀವು ಬಂಗಾರ ಖರೀದಿ ಮಾಡಬೇಕು ಅಂತಿದ್ದೀರಾ, ಮಾಡೋಕ್ಕಾಗ್ತಾ ಇಲ್ವಾ, ಈ ವಿಡಿಯೋ ಎಂಡಲ್ಲಿ ಹೇಳುವಂಥ ನನ್ನ ಆ ಮಂತ್ರವನ್ನು ಪ್ರತಿದಿನ ಕನಿಷ್ಠ ಒಂದು 28 ಬಾರಿಯೋ 54 ಬಾರಿಯೋ 108 ಬಾರಿಯೋ ನೀವು ಕೇಳಿ ಬಾಯಟ್ ಮಾಡ್ಕೊಂಡು ನೀವು ಜಪ ಮಾಡಿದ್ರೂ ಆಗುತ್ತೆ. ಶುದ್ಧವಾಗಿ ಪರಿಶುದ್ಧವಾಗಿ ಪ್ರತಿದಿನ ಒಂದು 108 308 ಅಥವಾ 1008 ಜಪ ಮಾಡಿದ್ರು ಕೂಡ ಅದು ನಿಮಗೆ ಬಂಗಾರವನ್ನು ಖರೀದಿ ಮಾಡುವ ಯೋಗ ಬರ್ತದೆ. ಅಷ್ಟೇ ಅಲ್ಲ, ನೀವು ಬಂಗಾರವನ್ನು ಅಡಮಾನ ಇಟ್ಟಿದ್ರೆ ಅದನ್ನು ಬಿಡಿಸ್ಕೊಂಡು ಬರಲಿಕ್ಕೂ ಕೂಡ ತುಂಬ ಅನುಕೂಲವಾಗ್ತದೆ ಆ ಒಂದು ವಿಶೇಷವಾದ ಮಂತ್ರ. ಸೊ ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಹೇಳೋಣ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂಥೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನು ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನು ನೀವು ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ, ಗುರುಪೂರ್ಣಿಮೆ ಗುರುವಾರ, ಗುರುಪೂರ್ಣಿಮೆ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡಿದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರುಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರುಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದಕೆಗಳು, ಅದರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ कोटिसूर्यप्रतीकाशं कुबेरनिलयं महः नेत्रत्रयं चतुर्बाहुं पाशाङ्कुशवराभयं शशिखण्डजटाचूडं स्वर्णाभरणभूषितं सर्वाभरणसम्पूर्णं शोभितं स्वर्णभैरवम्. ॐ
ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ